ಮೂಡಾ ಕೇಸ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕಾನೂನು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ಅರೆಸ್ಟ್ ಆಗಿದ್ದಾರೆ. ಸಾಮಾಜಿಕ ಹೋರಾಟಗಾರ, ಅನೇಕ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ಸದಾ ಸುದ್ದಿಯಲ್ಲಿರ್ತಾ ಇದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಬಳಿ ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸಿಸಿಬಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಿರೋದು. ಮುಡಾ ಕೇಸ್ನ ದೂರುದಾರ, ಇದರ ಜೊತೆಗೆ ಅನೇಕ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಂತ ಸ್ನೇಹಮಯಿ ಕೃಷ್ಣ ಅವರು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಲಂಚದ ಆರೋಪವನ್ನು ಮಾಡಿದ್ರು. ನಿನ್ನೆಯಷ್ಟೇ ಲಂಚದ ಆರೋಪವನ್ನು ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು. ಸದಾ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿರುವಂತಹ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರನ್ನ ಈಗ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರದ ಚೀಫ್ ಸೆಕ್ರೆಟರಿಯ ವಿರುದ್ಧ ಲಂಚದ ಆರೋಪವನ್ನು ಮಾಡಿದರು. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಲಂಚವನ್ನು ಪಡೆದು ಆರೋಪಿತ ಅಧಿಕಾರಿ ನಟೇಶ್ ಅವರನ್ನು ವರ್ಗಾವಣೆ ಮಾಡಿರುವಂತಹ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಚೀಫ್ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಿರೋದು ಯಾವ ಪ್ರಕರಣ, ಏನೆಲ್ಲ ಡೀಟೇಲ್ಸ್ ಇದೆ ರಮೇಶ್? ಕೆಲವೇ ನಿಮಿಷಗಳ ಹಿಂದಷ್ಟೇ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಸಮೀಪದಿಂದ ಸ್ನೇಹಮಯಿ ಕೃಷ್ಣ ಅವರನ್ನ ಬೆಂಗಳೂರು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗಿರುವಂತಹದ್ದು. ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪಿಟಿಆರ್ ಅನ್ನು ಹಾಕ್ತಾರೆ. ಪಿಟಿಆರ್ ಹಾಕಿದ ನಂತರ ಅದು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗುತ್ತೆ, ಮೈಸೂರು ಲೋಕಾಯುಕ್ತದಲ್ಲಿ. ಆ ಸಂಬಂಧಪಟ್ಟಂತೆ ಏನು 4 ವಿರುದ್ಧ ಆರೋಪವನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನು ಹಾಕಲಾಗಿತ್ತು. ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಕ್ಸೆಪ್ಟ್ ಕೂಡ ಮಾಡಿ ಆಯ್ತು. ಇನ್ನುಳಿದಂತೆ ಅಧಿಕಾರಿಗಳ ವಿರುದ್ಧ, ಅದು ಜಿ.ಬಿ. ನಟೇಶ್ ಆಗ್ಲಿ ಅಥವಾ ಜೊತೆಗೆ ಇನ್ನುಳಿದಂತೆ ದಿನೇಶ್ ಕುಮಾರ್, ಇವರು ಹಲವರ ವಿರುದ್ಧ ಏನೋ ಪ್ರಕರಣ ತನಿಖೆ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಒಂದಷ್ಟು ಆಡಿಯೋವನ್ನ 2 ದಿನಗಳ ಹಿಂದಷ್ಟೇ ಆಡಿಯೋವನ್ನ ಅವರು ರಿಲೀಸ್ ಮಾಡ್ತಾರೆ. ಜೊತೆಗೆ ನಟೇಶ್ ವಿರುದ್ಧ ಗಂಭೀರವಾದಂತಹ ಆರೋಪಗಳಿದ್ರು ಕೂಡ ಅವರಿಗೆ ಏನೋ ಪ್ರಮೋಷನ್ ಕೊಡಲಾಗಿದೆ. ಪ್ರಮೋಷನ್ ಕೊಡುವಂತ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ. ₹1.5 ಕೋಟಿ ಹಣವನ್ನ ಕೊಟ್ಟು ಪ್ರಮೋಷನ್ ಪಡ್ಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಕೋರ್ಟ್ ನಲ್ಲಿ ಹೋರಾಟಗಳನ್ನು ನಡೀತಾ ಇರುವಂತದ್ದು. ಈ ಹಂತದಲ್ಲಿ ಈಗ ₹1.5 ಕೋಟಿ ಹಣವನ್ನ ಕೊಟ್ಟು ಪ್ರಮೋಷನ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತೆ ರಿಸೀವಿಂಗ್ ಎಂಡ್ ಅಲ್ಲಿ CS ಶಾಲಿನಿ ರಜನೀಶ್ ಅವರ ವಿರುದ್ಧವೂ ಕೂಡ ಗಂಭೀರವಾದ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ರು. ಆ ಸಂಬಂಧಪಟ್ಟಂತೆ ಇವತ್ತು ಬೆಳಿಗ್ಗೆ ನಟೇಶ್ ಹೇಳಿದ್ದಾರೆ, ಆತ ತಮ್ಮವರ ಮೂಲಕ ಪೊಲೀಸ್ ಕಮಿಷನರ್ ಕಚೇರಿಗೆ ಒಂದು ದೂರನ್ನ ಕೂಡ ಇವತ್ತು ಕೊಟ್ಟಿದ್ರು. ಅದರಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಈ ರೀತಿಯಾದ ಆರೋಪವನ್ನು ಮಾಡ್ತಾರೆ, ಅದಕ್ಕೆ ಯಾವುದೇ ರೀತಿಯಾದ ಸಾಕ್ಷಿಗಳಿಲ್ಲ, ಈ ರೀತಿ ಸುಳ್ಳು ಆರೋಪವಾಗಿರೋದ್ರಿಂದ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ದೂರನ್ನ ಕೂಡ ಕೊಟ್ಟಿದ್ರು. ಆ ದೂರನ್ನ ಪ್ರಕರಣ ದಾಖಲಿಸಿಕೊಂಡಂತ ಬೆಂಗಳೂರು ಸಿಸಿಬಿ ಪೊಲೀಸರು ಇವತ್ತು ಮಧ್ಯಾಹ್ನ ಸಿಟಿ ಸಿವಿಲ್ ಕೋರ್ಟ್ ಸಮೀಪದಿಂದ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅದೇ ಏನು ಸ್ನೇಹಮಯಿ ಕೃಷ್ಣ ಅವರು ಮೂಲ ಪ್ರಕರಣ ಏನಿತ್ತು, ಮೂಡಾ ಪ್ರಕರಣ, ಆ ಮೂಡಾ ಪ್ರಕರಣ ವಿಚಾರಣೆ ಕೂಡ ಇತ್ತು. ಕೆಲವೇ ನಿಮಿಷಗಳಿಂದಷ್ಟೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಮಗ ವಿವೇಕ್ ಬಂದು ನ್ಯಾಯಾಲಯದ ಮುಂದೆ ಅವರು ಸಬ್ಮಿಷನ್ ಅನ್ನ ಮಾಡ್ತಾರೆ. ಅವರು ನಮ್ಮ ತಂದೆ ಇವತ್ತು ವಿಚಾರಣೆಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ, ಬೆಳಿಗ್ಗೆ ಬಂದಿದ್ರು, ಆದ್ರೆ ಈಗ ಬರ್ಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂದ್ರೆ ಕೋರ್ಟ್ ಸಮೀಪ ಕೆಳಗಡೆ ಇದ್ದಂತ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾವು ಇವತ್ತು ಕೋರ್ಟ್ಗೆ ಬರ್ಲಿಕ್ಕೆ ಆಗಿಲ್ಲ ಅನ್ನುವಂಥದ್ದನ್ನ ಅಧಿಕೃತವಾಗಿ ಸ್ನೇಹಮಯಿ ಕೃಷ್ಣ ಅವರ ಪುತ್ರ ನ್ಯಾಯಾಲಯದ ಮುಂದೆ ಅವರು ಸಬ್ಮಿಷನ್ ಅನ್ನ ಮಾಡ್ತಾರೆ. ಅದನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಸೊ ಹೀಗಾಗಿ ಇನ್ನೊಂದ್ ಕಡೆ ಅಧಿಕಾರಿಯ ವಿರುದ್ಧ ಆರೋಪವನ್ನ ಮಾಡಿದ್ರು, ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು. ಹಾಗಾಗಿ ಈ ಪ್ರಕರಣದಲ್ಲಿ ಅದು ಎಲ್ಲವೂ ಸುಳ್ಳು ಅನ್ನುವಂತ ನಿಟ್ಟಿನಲ್ಲಿ ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಮಧುಕರ್, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.